ನಮಾಮಿ ಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮಕರ ರಾಶಿ ಬ್ಯೂಟಿಫುಲ್, ಬಾ 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 ವಿಂಡ್ ಫಾಲ್ ಇದೆ. ವಿಂಡ್ ಫಾಲ್ ವರ್ಷ ನಿಮಗೆ 70 ದಿನ ತಡೆದಿಟ್ಕೊಳ್ಳಿ. ಯಾರೋ ಬರ್ತಾನೆ, ಎರಡನೇ ಮನೆಯಲ್ಲಿ ಮೂರು ರಾಹುಗಳಲ್ವಾ, ಸರ್ ನಮಗೆ ಗೊತ್ತಿದೆಯಾ ಅವಾಲ ದುಡ್ಡು ಅಂತಾನೆ. ಗೊತ್ತಿದೆಯಾ ಏನೋ ಬ್ಲ್ಯಾಕ್ ಮನಿ ಅಂತೆ, ಅದು ಫೆರಾ ದುಡ್ಡಂತೆ, ಟ್ರಸ್ಟ್ ದುಡ್ಡಂತೆ, ಒದ್ದು ನಾಯನ ಅಂತೇಳಿ. ನಿಜವಾಗ್ಲೂ ಹೇಳ್ತಾನೆ, ಮಕರ ಲಗ್ನ ಮಕರ ರಾಶಿಯವರಿಗೆ ಈ ವರ್ಷ ನಿಮ್ಮ ಬದುಕು ಬಂಗಾರ. ಮನೆ ಕಟ್ಟದ ನಿಮಗೆ ಮನೆಯ ಆಗುವುದು. ಗುರುಸಾರದಲ್ಲಿದ್ದು ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರದವರಿಗೆ, ಧನಿಷ್ಠ ನಕ್ಷತ್ರ ನೋಡಿ 3 ಇದೆ ನೋಡಕ್. ಮಕರ ರಾಶಿಯಲ್ಲಿ ಯಾರ ಸಾರದಲ್ಲಿ ಗುರು ಇದ್ದಾನೆ, ಪುನರ್ವಸು. ಮತ್ತೆ 7ನೇ ಮನೆಗೆ ಬರೋದು ಯಾರ ಸಾರ, ಪುನರ್ವಸು. ಶನಿ ಸಾರ, ಶನಿ ಶುಕ್ರ ಭಾಗ್ಯಾಧಿಪತಿ ಸಾರ. ಸೂರ್ಯ ಅಷ್ಟಮಾಧಿಪತಿಯ, ಆದ್ರೆ ಯಾರ ಸಾರ, ಧನಾಧಿಪತಿ ಸಾರ. ಚಂದ್ರ ಧನಾಧಿಪತಿ ಸಾರ. 3ನೇ ಮನೆ ವಿಕ್ರಮಂ ವಿಜಯಂ. ಏನಿಲ್ಲ ನಿಮಗೆ 70 ದಿನ ಒಂಚೂರು ಎಲ್ಲೋ ಒಂದು. ಮತ್ತೆ ಅಳಬರು ಬರ್ತಾರೆ, ದೊಡ್ಡ ಕಳ್ಳರು ಬರ್ತಾರೆ ನಿಮ್ಮನ್ನ ಸೇರಿಸ್ಕೊಳಕ್. ನೀವು ಇದ್ರೆ ಹಾಗೆ ಬೇಡ ಕಣಪ್ಪ, ನೋಡ್ಬಿಟ್ಟಿದ್ದೀವಿ 6ನೇ ಮನೆ ಗುರು ದೊಡ್ಡ ಕೆಲಸಗಳು ದೊಡ್ಡದಾಗಿ ಕೈಗಿಟ್ಟಿದೆ. ಬೇಡ. ಭಗವಂತ ಒಂದು ಪರೀಕ್ಷೆ ಇಟ್ಟಿದ್ದಾನೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು, ಅನರ್ಥ ಮಾಡ್ಕೊಳ್ಳೋದಲ್ಲ. ಬೇಡ ನಮ್ಗೆ ದೊಡ್ಡ ಕಾರ್ಯ. ಮತ್ತೆ ಯಾವುದೋ ಒಂದು ದಾರಿ ತಪ್ಪಿಸೋ ಇಲ್ಲೀಗಲ್ ಕೆಲಸ, ಇಲ್ಲೀಗಲ್ ಕಾಂಟ್ಯಾಕ್ಟ್, ಇಲ್ಲೀಗಲ್ ವ್ಯವಹಾರ, ಇಲ್ಲೀಗಲ್ ವ್ಯಾಪಾರ. 2ನೇ ಮನೆಯಲ್ಲಿ 3 ರಾಹುಗಳಿದಾರಲ್ವಾ, ಅವ್ರು ಬರ್ತಾರೆ. ಸರ್ ಇಂಥದ್ದೊಂದು ಲ್ಯಾಂಡ್ ಇದೆ, ನೀವು 4 ಜನ ಸೇರಿಸಿ ಮುಗಿಸ್ಬಿಡೋಣ. ಗುರು ದೃಷ್ಟಿ ಕೊಟ್ಟಿರೋದು ಒಳ್ಳೆಯವನಾಗಿ ಬದುಕು, ಒಳ್ಳೆಯದಾಗಿ ತಿನ್ನೋ ಊಟ. ಇಲ್ಲಿ ನೋಡಿ, ಇದ್ರಲ್ಲಿ ಒಂದು ಸ್ವಲ್ಪ ಜೀರಿಗೆ ಇದೆ, ಉಪ್ಪಿದೆ, ಲೈಟಾಗಿ ಒಂದು ಮೆಂತ್ಯ ಇದೆ, ತಂಪಾಗ್ಲಿಕ್ಕೆ ದೇಹ. ಎಷ್ಟು ಕುಡಿಬಲ್ಲೆ ನಾನು? ಬಂಗಾರದ ಲೋಟ ಆಗ್ಬಿಟ್ರೆ, ವಜ್ರದ ಲೋಟ ಆಗ್ಬಿಟ್ರೆ, ಬೆಳ್ಳಿ ಲೋಟ ಆಗ್ಬಿಟ್ರೆ ನಿಮ್ಗೆ ಸ್ವಲ್ಪ ಭ್ರಮೆ ಜಾಸ್ತಿ ನಿಮಗೆ. ಯಾಕಂದ್ರೆ ಅಲಂಕಾರಕಾರಕ ಶುಕ್ರ ದಶಮಾಧಿಪತಿ ಅಲ್ವಾ, ಆ ಭೋಗಕಾರಕ. ಹಿಂಗೆ ಗುರುಗಳ, ಈಗ ಗುರುಗಳ ಅದೆಲ್ಲ ಪಕ್ಕಕ್ಕೆ ಜರುಗಿ. ನೀವು ಆ ಬ್ರ್ಯಾಂಡಿಗೆ ಬೇಗ ಜರುಗೋದು ಮಕರ ರಾಶಿ ಅಂತ. ನಿಮಗೆ ಈ ವರ್ಷ ಬ್ರ್ಯಾಂಡೇ. ನೀವು ಕಲಾರಂಗದಲ್ಲಿದ್ದರೆ ಮಾತ್ರ ಮುಟ್ಟಿದ್ದೆಲ್ಲ ಬಂಗಾರ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಮಕರ ಲಗ್ನ ಮಕರ ರಾಶಿ ಚೇಸ್ಕೋ. ಹೌದು, ಬೇವು ಬೆಲ್ಲ ಎರಡೂ ನೋಡಿದ್ರಿ 2025. ಹೌದು ಅಲ್ವೋ? ಬೇವು ಬೆಲ್ಲ 4 ತಿಂಗಳು ಇಲ್ಲ 5 ತಿಂಗಳಿಂದ, ಒಂದು 6 ತಿಂಗಳಿಂದ ಬೇವು ಆಗಿದೆ. ನೋಡೋಕ್ ಮಾತ್ರ ಬೆಲ್ಲವಾಗಿ ಗಟ್ಟಿಯಾಗಿ ಕಾಣಿಸ್ತಿದ್ರು ಕೂಡ ನಿಮ್ಮ ವೇಗಕ್ಕಿಲ್ಲ. ನಿಮ್ಮ ಇಡೀ ಕಾಲಚಕ್ರದ 12 ರಾಶಿಗಳಲ್ಲಿ ಅತ್ಯಂತ ವೇಗದ ಶಕ್ತಿಯುತ ರಾಶಿ ಅಂದ್ರೆ ಮಕರ. ಇವರಿಗೆ ತಿಳಿಯೋದ್ದು ಇಲ್ಲ, ಇವರಿಗೆ ಗೊತ್ತಿಲ್ಲದ್ದು ಇಲ್ಲ. ನನ್ಗೊಬ್ರು ಗೊತ್ತು, ಚಿರಿಂಗ್ ಅಂದ್ರೆ ಫೋನ್ ಮಾಡ್ತಾರೆ. ಅದೆಲ್ಲಿಂದ ತೆಗಿತಾನೆ ಈ ಮನುಷ್ಯ? ರವಿಶಂಕರ್ಗೂ ನನ್ನದೇ ನಂಬರ್ ಗೊತ್ತಿಲ್ಲ, 7 ನಂಬರ್ ಇಟ್ಕೊಂಡಿದ್ದಾನೆ ಪುಣ್ಯಾತ್ಮ. ನನಗೆ ಗೊತ್ತಿಲ್ಲ, 15 ಫೋಟೋ ತೋರಿಸ್ತಾನೆ. ನಿಮ್ಗೆ ಗೊತ್ತಾ? ನೀವು ಇವ್ರು ಗೊತ್ತಾ? ನೀವು ಇವ್ರ ಜೊತೆಲಿ ಬಂದು ಇವ್ರು ಹಡಪ್ಪಾವಿ ಇದೆಯೋನೋ ಇದು ಎಲ್ಲ ಗೊತ್ತು ನಿಮಗೆ. ಪ್ರಾಬ್ಲಮ್ ಅದೇ, ತುಂಬಾ ತಿಳಿದವ ಬಿದ್ದು ಬಿಡ್ತಾನೆ. ನಿಮ್ಮ ವೇಗ, ನಿಮ್ಮ ನಿಮ್ಮ ಶಕ್ತಿ, ಅದಕ್ಕೆ ಏನೋ ಪಾಪ ನಿಮ್ಮ ವಿಪರೀತ ಶಕ್ತಿಗೆ ಅಡ್ಡಗೋಲುಗಳು. ಸಪ್ತಮಾಧಿಪತಿ, ಆ ಷಷ್ಠಾಧಿಪತಿ ಬುಧಿಕಾರಕ. ಆಮೇಲೆ ಸಪ್ತಮಾಧಿಪತಿ ಚಂದ್ರ ಮನೋಕಾರಕ. ಅಷ್ಟಮಾಧಿಪತಿ ಸೂರ್ಯ ಆತ್ಮಕಾರಕ ಪಿತೃಕಾರಕ. ತಾಯಿಯಿಂದ ನೋವು, ಇಲ್ಲ ತಂದೆಯಿಂದ ನೋವು, ಇಲ್ಲ ಹೆಸರಿಂದ ನೋವು, ಹೆಸರು ಹಿಂದ್ಗಡೆ ಹೋಗಿ ನೋವು, ಇಲ್ಲ ಅಂದ ನೋಡಕ್ ಹೋಗಿ ಡಮಾಲು ನೀವು. ಅಂದದ ವಿಚಾರ. ಮಕರ ರಾಶಿಯವರು ಅಂದವಿಲ್ಲದೆ ಇಲ್ಲವೇ ಇಲ್ಲ. ಯಾವಾಗ ಟಿಕ್ ಟಾಕ್, ಆ ಡ್ರೆಸ್ಸು, ದೇವರೇ ಕೆತ್ತು ಕಳಿಸೋ ಅಂದ ನಿಮ್ಮದು. ಮೋಸ್ಟ್ ಬ್ಯೂಟಿಫುಲ್ ಪೀಪಲ್ ಕನ್ಯಾ ನಂತರ ನಾನು ನೋಡಿರೋದು ಮಕರನೇ. ಬಟ್ ಯಾವತ್ತಿದ್ರು ದೊಡ್ಡದು ಒಂದು ಜಾಗ ನಮ್ಗೆ ಸಿಗಲಿಲ್ವ, ದೊಡ್ಡ ಪದವಿ ಅನ್ನೋದು ಮಾತ್ರ ಇದ್ದೇ ಇರುತ್ತೆ. ನೀವು ಪ್ರಕಾಟ ಶಕ್ತಿ ಅಂತ ನಿಮಗೆ ಗುರುಸಾರದಲ್ಲಿ ಬರೋದನ್ನ ಉತ್ತರಾಷಾಢ ಬರೆದಿಟ್ಕೊಳ್ಳಿ. ಬ್ಯೂಟಿಫುಲ್. ಶ್ರವಣ ನಕ್ಷತ್ರಕ್ಕಂತೂ ಆನಂದಕ್ಕೆಲ್ಲೇ ಇಲ್ಲ.
ಹಾಲು ಹಣ್ಣು ಕೀರು, ಈ ತರ ಕೀರೆ ನಿಮಗೆ. ಸ್ವಲ್ಪ ಎರಡನೇ ಮನೆ ರಾಹು ಸ್ವಲ್ಪ ನೋಡ್ಕೊಂಡು ನಿಮ್ಮ ಆಕಾರ, ತಿನ್ನೋದು, ಮಲಗೋದು, ನಿದ್ದೆ ಸ್ವಲ್ಪ ಬುಸು ಬುಸು ಆಗ್ಬಿಡ್ತೀರಿ. ಮಕರ ರಾಶಿ ಕಂಟ್ರೋಲ್ ಇರೋದಿಲ್ಲ. ಅಷ್ಟಮದಲ್ಲಿ ಬೇರೆ ಕೇತು, ಸ್ವಲ್ಪ ಇನ್ಫೆಕ್ಷನ್ಗಳು ಬೇಗ ಆಗುತ್ತೆ. ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಕಣ್ಣು ದೃಷ್ಟಿ. ಕಾಳಿಕಾ, ಚಂಡಿಕಾ, ದುರ್ಗಾ, ಅಮ್ಮನವರ ಆಲಯಕ್ಕೆ ಹೋಗಿ. ಮಕರ ರಾಶಿ, ಮಕರ ಲಗ್ನ, ಫ್ಯಾಂಟಾಸ್ಟಿಕ್. ರಾಹು ಎರಡನೇ ಮನೆ ಕಾಣಿಸ್ಕೋಬೇಡಿ, ಹೇಳ್ಬೇಡಿ ಏನ್ ಮಾಡ್ತಿದ್ರಿ, ಏನೂ ಇಲ್ಲಪ್ಪ. ₹1,00,000 ವ್ಯವಹಾರ ಮಾಡ್ತಿದ್ದೀರಿ ಅಂದ್ರೆ ಏನೋ ಭಗವಂತ ಒಂದ. ಈಗ ಹೇಳಿ, ನಿಮ್ಮ ಕೈಯಲ್ಲಿ ₹10 ಇದ್ರು ನೀವು ಮೊದಲೇ ಕಾಣಿಸೋದು ಹೆಂಗೆ ಗೊತ್ತಾ? ಅಪ್ಪ, 1 ಕೋಟಿಗೆ ಇಲ್ವೇನೋ ಅಂತಾರೆ. ನಿಮಗ್ ಮಾತ್ರ ಗೊತ್ತು ಒಳಗಡೆ ಬನಿ ನಡ್ತಿದೆ ಅಂತ. ಮಕರ ರಾಶಿ ಸುಮ್ನಿರೋ ಗುರುಗಳೇ ಅಂತ. ಪರ್ಸ್ ಮಾತ್ರ ದೊಡ್ಡದಿರುತ್ತೆ, ಒಳಗಡೆ ₹100 ಇರೋ ಡೌಟು. ನಿಮ್ ಜೊತೆಲಿರೋರೆಲ್ಲ ದೊಡ್ಡವರು, ನಿಮ್ಮನ್ನು ಏನು ಅನ್ಕೊಳ್ಳೋದು, ಏನೋ ಅವರು ಅಂತ ನಿಮಗ್ ಮಾತ್ರ ಅನ್ನೋ ಗೊತ್ತಿರುತ್ತೆ. ಅದರಿಂದ ಹೇಳ್ತಿದ್ದಾನೆ, ಈ ವರ್ಷ ಮಳೆಗಾಲವೇ, ಕೇಳಿದೆಲ್ಲ ಕೊಡ್ತಾನೆ, ಬಟ್ ಸ್ವಲ್ಪ ನೋಡ್ಕೊಂಡದೆ. ಈ ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಸ್ವಲ್ಪ ದಿಷ್ಟಿ ಇನ್ಫೆಕ್ಷನ್ ಮಕರ ರಾಶಿಗಿರುತ್ತೆ. ಕಾಣಿಸ್ಕೋಬೇಡಿ, ಎಲ್ಲೂ ತಿನ್ಬೇಡಿ. ನದಿ ಸ್ನಾನ ಹೋಗಿ, ತೀರ್ಥಕ್ಷೇತ್ರ ಸ್ನಾನ ಹೋಗಿ. ಕೇತು ಸೂರ್ಯನ ಮನೆಯಲ್ಲಿ ಇದ್ದಾನೆ. ನಂಜನಗೂಡು ಕ್ಷೇತ್ರ ಎದುರುಗಡೆನೆ ಕಪಿಲಾ ನದಿ ಇದೆ. ನದಿ ಸ್ನಾನ ಮಾಡಿ ಹೋಗಿ. ಧರ್ಮಸ್ಥಳ, ನೇತ್ರಾವತಿ ನದಿ ಸ್ನಾನ, ಗೋಕರ್ಣೇಶ್ವರ, ಅಲ್ಲೇ ಸಮುದ್ರ ಸ್ನಾನ, ಆತ್ಮಲಿಂಗ ದರ್ಶನ. ಇಂಥದ್ದು ಎಲ್ಲೆಲ್ಲೆಲ್ಲ ನದಿ ಇದೆಯೋ, ಎಲ್ಲೆಲ್ಲೆಲ್ಲ ಶಿವಲಿಂಗ ಇದೆಯೋ, ಶಿವ ಇದಾನೋ ಅಲ್ಲಿ ಹೋಗಿ. ಅಮ್ಮನವರ ಕ್ಷೇತ್ರ ನಿಮಿಷಾಂಬ, ಪ್ರಸನ್ನ ಮೀನಾಕ್ಷಿ, ಎರಡನೇ ಮನೆ 3 ರಾಹು ಅಲ್ವಾ, ಶಿಂಷ ಮಾರಮ್ಮ ಹೋಗಿ. ದಶಮಾಧಿಪತಿ ಶುಕ್ರ, ಮಧ್ಯರಂಗ. ನಿಮ್ ಜೀವನ ಯಾವಾಗ್ಲೂ ಮಧ್ಯವೇ, ಇತ್ತನೂ ಇಲ್ಲ, ಸೆಂಟ್ರಲ್ ನಿಂತ್ಕೊಂಡು ವಾಪಸ್ ಹೋಗೋಕ್ ಮನ್ಸಿಲ್ಲ. ಸುಮ್ನಿರಿ ಗುರುಗಳೇ, ಬರೋದ್ ಬಂದಿದ್ದೀನಿ, ಕಾಶಿಗೆ ಬಂದಿದ್ದೀನಿ, ಪ್ರಯಾಗ್ರಾಜು ಒಂದ್ಸಲಿ ಡೈವ್ ಹಾಕೊಂಡ್ ಬಂದ್ಬಿಡೋಣ ಅನ್ನೋರು ನೀವು ಸ್ವಲ್ಪ. ಅಯ್ಯೋ, ಈ ಮಕರ ರಾಶಿಯವ್ರನ್ನ ನಾನು ತಲೆ ಚಚ್ಕೊತಿರ್ತೀನಿ, ಎಷ್ಟು ಹೇಳಿದ್ರು ಕೇಳಲ್ಲ ಇವರು ಅಂತ. ಅಲ್ಲೋರ್ಗು ಬಂದಿದ್ದೀವಿ, ನೀವು ಅಂತ ನಡೆದು ಬಂದ್ಬಿಟ್ಟು ಡೈವ್ ಆಗಿ ಬಂದ್ಬಿಟ್ಟು ಹಾಕೊಂಡು ಉಳುಕ್ಬಿಟ್ಟಿದ್ದೆ, ಸ್ವಲ್ಪ ಖರ್ಚಾಯ್ತು. ಮಕರ ಅಂತದ್ದು. ಅದರಿಂದ ಎರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಎಲ್ಲೆಲ್ಲಿ ನದಿ ತೀರದಲ್ಲಿ ಅಮ್ಮನವ್ರ ಕ್ಷೇತ್ರ ಇದೆಯೋ ಅದಕ್ಕೂ ಹೋಗ್ತಾನೆ. ಶಿಂಷ ಮಾರಮ್ಮ, ಪ್ರಸನ್ನ ಮೀನಾಕ್ಷಿ, ಮಧ್ಯರಂಗ, ಮಧ್ಯಭಾವ ನಿಮ್ಮದು ಆಯ್ತಾ, ಹೋಗಿ ಬರ್ತಕ್ಕಂಥದ್ದು ಮಾಡಿ. ಯಾವುದೇ ರಂಗವಾದರೂ, ಕಲಾರಂಗ ಇರ್ಬೋದು, ಹಣ್ಣು, ಹೂವು, ಏರ್ಲೈನ್ಸು, ಏರ್ಫೋರ್ಸು, ಏವಿಯೇಷನ್ಸು, ಏರ್ ಹೋಸ್ಟೆಸ್ಸು, ಅಂತಾರಾಷ್ಟ್ರೀಯ ಒಪ್ಪಂದಗಳು, ಕಲಾ ಒಪ್ಪಂದಗಳು, ಮೀಡಿಯಾ, ಡಿಸೈನರು, ಮಾಧ್ಯಮ ಪ್ರಪಂಚದಲ್ಲಿದ್ದೀರಿ. ಜಾಕ್ಪಾಟ್ ನಿಮ್ಗೆ ಈ ವರ್ಷ. ಮೀಡಿಯಾನಲ್ಲಿ ಕೆಲಸ ಮಾಡ್ತಿದ್ದೀರಿ, ಯೂಟ್ಯೂಬಲ್ಲಿ ಕೆಲಸ ಮಾಡ್ತಿದ್ದೀರಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಮಾಡ್ತಿದ್ದೀರಿ, ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ. ಫ್ಯಾಂಟಾಸ್ಟಿಕ್ ವರ್ಷ. ಸ್ವಲ್ಪ ಅಕ್ಟೋಬರ್ ಕಳೆದ ಮೇಲೆ ಹುಷಾರಾಗಿರಿ. ಅಷ್ಟಮ ಗುರು ಬರ್ತಾನೆ ಗುರುಗಳೇ. ಮಕರ ರಾಶಿ, ಅಷ್ಟಮಕ್ಕೆ ಗುರು 12ನೇ ಮನೆಯವನು ಅಷ್ಟಮಕ್ಕೆ ಬಂದು 3ನೇ ಮನೆ ಅಷ್ಟಮಕ್ಕೆ ಬಂದ್ರೆ ಅದೊಂದು ವಿಪರೀತ ರಾಜಯೋಗ ಕೂಡ ಚೆನ್ನಾಗಿದೆ. ಕುರಿ ಬಲ್ಸ್ಬಿಟ್ಟು ಕಟಾವ್ ಮಾಡ್ಬಿಡುತ್ತಾಗ ಆ 5 ತಿಂಗಳು ಮೈಯೆಲ್ಲ ಕಣ್ಣಾಗಿರ್ಬೇಕು ಮಕ್ಕಳೇ. ಗೋದಾವರಿ ಪುಷ್ಕರ ಬರುತ್ತೆ. ಗೋದಾವರಿ ಪುಷ್ಕರ ಅಂದ್ರೆ ನಂಜುಂಡೇಶ್ವರರಿಗೆ ವಿಷ ಪ್ರಯೋಗ ಅಂತ ಹೇಳ್ತೇವೆ. ನನ್ನ ಸ್ವಾಮಿಯ ವಿಷ ನುಂಗಿದಂತ ಆಲ ವಿಷ ನುಂಗಿದ್ದು ಗೋದಾವರಿ ಪುಷ್ಕರದಲ್ಲೇ ನನ್ನ ರಾಮಯ್ಯ ವನವಾಸ. ಗೋದಾವರಿ ಪುಷ್ಕರದಲ್ಲೇ ಮಾತೃವಿಯೋಗ, ಕರ್ಣನಿಗೆ ಅಮ್ಮನಿಂದ ದೂರ. ಪಾಂಡವರಿಗೆ ಅಜ್ಞಾತವಾಸ, ಅರ್ಜುನನಿಗೆ ಬೃಹನ್ನಳೆ ವೇಷ. ಎಂತ ಪರಮಶಕ್ತಿ ಪಾರ್ಥ ಬೃಹನ್ನಳೆ ಆಗ್ಬಿಟ್ಟ. ಕಾಲಿಗೆ ಗೆಜ್ಜೆ ಕಟ್ಕೊಂಡು ತಯ್ಯ ತಕ್ಕ ಅಂತ ಡಾನ್ಸ್ ಕಲ್ಸೋ ಮಾಸ್ಟರ್ ಆಗ್ಬಿಟ್ಟ, ಬಿಡಲ್ಲ. ಸೊ ಮಕರ ರಾಶಿ ಹುಷಾರಾಗಿರಿ, ಅದೊಂದು ಹೆಸರು ಉಳಿಸ್ಕೊಳ್ಳಿ. ಚೆನ್ನಾಗಿದೆ, ಒಳ್ಳೆ ಒಂದು ಗುರುಗಳು ಭೇಟಿ ಆಗುತ್ತೆ, ಒಳ್ಳೊಳ್ಳೆ ವ್ಯಕ್ತಿಗಳು ಭೇಟಿ ಆಗುತ್ತೆ, ಒಳ್ಳೇದು ಬಳಸ್ಕೊಳ್ಳಿ. ಪತ್ನಿಯ ಸಹಕಾರ ಸಿಗುತ್ತೆ, ಪತ್ನಿಗೊಂದು ಪ್ರಮೋಷನ್ ಸಿಗುತ್ತೆ, ಪತಿಗೊಂದು ಪ್ರಮೋಷನ್ ಸಿಗುತ್ತೆ. ಒಂದು ಜಾಗ ಮಾಡ್ಕೋತೀರಿ, ಒಂದು ಮನೆ ಮಾಡ್ಕೋತೀರಿ, ಒಂದು ಜಮೀನ್ ಮಾಡ್ಕೋತೀರಿ. ದೊಡ್ಡ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಮಕರ ರಾಶಿಯವರು ನೀವು ಸ್ವಲ್ಪ ಅದು ಮಾಡೋದೇ ನೀವು ಸ್ವಲ್ಪ ಬಂಡರು ನೀವು. ಯಾಕಂದ್ರೆ 11ನೇ ಮನೆ ಒಂದು ಕುಜ 2ನೇ ಮನೇಲಿ ಕೂತಿದ್ದಾನೆ, ಸುಖಕಾರಕ. ಗಾಡಿ ತಗೊಳ್ಳೇಬೇಕು ಗುರುಗಳೇ, ನಮ್ಗೆ ಅದು ಬ್ರ್ಯಾಂಡ್ ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ್ಲೂ ಬ್ರ್ಯಾಂಡ್ ಮೇಲೆನೆ ಚಿಂತೆ. ನಿಮ್ಮನೆ ಬಂಗಾರ ಆಗೋಗ
ಯಾರನ್ನಾದ್ರೂ ಮಕರ ರಾಶಿಯವ್ರನ್ನ ಕೇಳಿ ನೋಡಿ, ಮಕರ ಲಗ್ನ ಎಲ್ಲಿದ್ದರೂ ನೀವು ಬ್ರ್ಯಾಂಡೆ. ದೊಡ್ಡ ಕಾರು, ದೊಡ್ಡದು, ದೊಡ್ಡ ಆಲೋಚನೆ, ದೊಡ್ಡ ಚಿಂತನೆ. ಶಿವ ನೋಡ್ಕೊಂಡು ಮಕ್ಕಳು. ಅದೊಂದು ಶತ್ರುಗಳು ವಿಪರೀತ ಮನೆಯಲ್ಲಿ ದಯವಿಟ್ಟು ನೆನ್ಪಿಡಿ, ಮಕರ ಲಗ್ನದವರು ವಿಪರೀತ 2ನೇ ಮನೆ ರಾಹು ಕೇತು ಇದ್ರೆ, ಕುಜರಾಹು ಬುಧ ಇದ್ರೆ ನಿಮ್ಮ ವ್ಯಾಪಾರ, ನಿಮ್ಮ ದುಡ್ಡು, ನಿಮ್ಮ ಬೆಳವಣಿಗೆ ನೋಡ್ತಿರ್ತಾರೆ. ಮನೆಯಲ್ಲೊಂದು ತಪ್ಪದೆ ಆಗುತ್ತಾ ಒಂದು ಮಹಾ ಸುದರ್ಶನ ಹೋಮ, ಪ್ರತ್ಯಂಗಿರ ಹೋಮ, ದೊಡ್ಡ ವ್ಯವಹಾರ, ದೊಡ್ಡ ಗತ್ತಿರೋರು ಮಾಡಲೇಬೇಕು. ಅಲ್ಲೊಂದು ಮಹಾ ಅಷ್ಟ ದಿಗ್ಬಂಧನ ಪ್ರತಿಷ್ಠಾಪನೆಗಳಾಗ್ಬೇಕು. ಯಾಕಂದ್ರೆ ನಿಮಗೆ ಶತ್ರುಗಳು ಮಾತ್ರ ಇವೆಲ್ಲಿದ್ದರೂ ದೇವತೆಗಳಿಗಿಲ್ಲದ್ದ ಬುದ್ಧಿವಂತರೇ. ದಿವಾನ್ ನೀವು ನೆನ್ಪಿಟ್ಕೊಳ್ಳಿ, ದೊರೆ ಆಗ್ಲಿಕ್ಕೆ ಹೋಗ್ಬೇಡಿ. ಶುಭ. ಇನ್ನು ಕುಂಭರಾಶಿ, ಅಯ್ಯ ಧನಸ್ಥಾನಂ ಶನಿ, ಸೂರ್ಯ, ಬುಧ, ಚಂದ್ರ, ಶುಕ್ರ ಸೂಪರ್. ಪಂಚಮದಲ್ಲಿ ಗುರು ಸೂಪರ್. ಆದ್ರೆ ರಾಶಿಯಲ್ಲಿಯೇ ನೆನ್ಪಿಟ್ಕೊಳ್ಳಿ, ಪಿಶಾಚ ಯೋಗವಾಗಿ ನಿಂತು ಬಿಟ್ಟಿದೆ. ಕುಜ ರಾಹು ಬುಧ ಏನೋ ಪಿಶಾಚಿ ಮೆಟ್ಕೊಂಡಿದೆ, ನಿದ್ದೆ ಬರ್ತಿಲ್ಲ. ಏನ್ ಮಾಡಿದ್ರು ನಿಮ್ ಪಕ್ಕದಲ್ಲಿರೋರು ನಿಮ್ ಕೆಲಸ ಮಾಡ್ತಿಲ್ಲ. 7ನೇ ಮನೇಲಿ ಕೇತು ಸಾರ, ರಾಹು ಸಾರ, ಕುಜ ರಾಹು ಸಾರ, ಬುಧ ರಾಹು ಸಾರ. ಇನ್ನೆಲ್ಲಿ 3 ದೆವ್ವಗಳು ನಿಮ್ಮೆಲ್ಲ ಕುತ್ಕೋಬಿಟ್ಟು ತಯ್ಯ ತಯ್ಯ. ಕುಂಭಕ್ಕಂತೂ ನಿಜವಾಗ್ಲೂ ಹೇಳ್ತಾನೆ, ಮಹಾಗುಂಡಿಗೆ ಏನಾದ್ರೂ ಭಾರ ತಟ್ಕೋಬೇಕು, ನೋವು ತಟ್ಕೋಬೇಕು, ಅವಮಾನ ತಟ್ಕೋಬೇಕು, ಅಪಮಾನ ತಟ್ಕೋಬೇಕು. ಸಾಲ ಇದ್ರು ಸೈಕಲ್ ಗ್ಯಾಪ್ನಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದ್ರೆ ಕುಂಭರಾಶಿ ಅವ್ರನ್ನ ಕೇಳಿ ಪಕ್ಕದಲ್ಲಿ ಇದ್ಬಿಡಿ. ನಿದ್ದೆ ಬರ್ತಿದ್ರು ನಿದ್ದೆ ಬರುತ್ತೆ, ಸರಿ ನಿದ್ದೆ ಮಾಡ್ತಿರ್ತಾರೆ, ರಾತ್ರಿಲಿ ಮಾತ್ರ ನಿದ್ದೆ ಮಾಡಲ್ಲ. ಏನೇನೋ ಮಾಡ್ತಿದ್ದೀರಿ. ಕುಂಭರಾಶಿಗೆ ಈ ವರ್ಷ ಆ 3 ರಾಹುವನ್ನು ಕೂಡ ಗುರುದೃಷ್ಟಿ ನೋಡುತ್ತಿರುವುದರಿಂದ ಪುಣ್ಯಕ್ಷೇತ್ರ ಯೋಗ, ದೇವಿ ಅನುಗ್ರಹ ಬರ್ತಕ್ಕಂಥ, ದೇವಿ ಆರಾಧಕರಾಗಿದ್ರೆ ಸೂಪರ್. ಆದರೆ ವಾಮಾಚಾರ ಕೆಲವರಿದ್ದಾರೆ. ವಾಮಾಚಾರ ಭೈರವಿ ತಂತ್ರ ಸಾಧನ ಅಂತ ಹೇಳ್ತೇವೆ ನಮ್ಮ ಇದರಲ್ಲಿ, ವೈದಿಕದಲ್ಲಿ ನಾವು ಹೇಳ್ತೇವೆ. ಇದನ್ನೆಲ್ಲ ಹೇಳಬಾರ್ದು ಆದ್ರೂ ಹೇಳ್ತೇವೆ. ಮಾಂಸ, ಮೀನು, ಮಧು, ಮಾನಿನಿ, ಮುದ್ರ, ಈ 5 ಮಾಡತಕ್ಕಂಥವರಿಗೆ ಭೈರವಿ ತಂತ್ರ. ಒಬ್ಬನಿದ್ದಾನೆ ಆಂಧ್ರದಲ್ಲಿ ಫೇಮಸ್ ಅಸ್ಟ್ರಾಲಜರು, ಅವ್ನು ಮಾಡೋದೇ ಭೈರವಿ ತಂತ್ರ. ಮಾಂಸ ತಿನ್ಕೊಂಡು ಕುಡ್ಕೊಂಡು ಈ ತರ ಯಜ್ಞ ಮಾಡ್ತಾನೆ. ದೊಡ್ಡ ಸೆಲೆಬ್ರಿಟಿ ಹೀರೋಯಿನ್ಸ್ಗೆಲ್ಲ ಕರೆದು ಬಿಟ್ಟು ಮಾಡಿಸಿದ್ದಾನೆ, ನಿಮಗೆ ಗೊತ್ತಿರುತ್ತೆ. ಭೈರವಿ ತಂತ್ರ ಸಾಧನದಲ್ಲಿ ಉಲ್ಟಾ ಹೊಡಿತು ಅಂದ್ರೆ ನೋಡಿ, ಅವನ ಮಾನ ಮರ್ಯಾದೆ ಬೀದಿಗೆ ತಂದಲ್ಲಿಸ್ತು. ಅಂತ ಒಂದು ಕ್ಷುದ್ರೋಪಾಸನೆ ಭೈರವಿ ತಂತ್ರ ಸಾಧಕರೇನಾದ್ರೂ ಆಗಿದ್ರೆ ದೈವವೇ ಕಾಪಾಡಬೇಕು, ಬಾಯಿ ಬಿದ್ದೋಗೋದು ಇಲ್ಲ ಈ ಥರದ್ದು ಇನ್ನೊಬ್ಬರದ್ದು ಕದಿಯೋದು, ಕಿತ್ಕೊಳ್ಳೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ದೋಚೋದು, ಗುಪ್ತಧನ. 3 ರಾಹುಗಳು ಕೂತಿರೋದು. ಸುಮ್ನಿರಿ ಸ್ವಾಮಿ, ಬ್ರೆಡ್ ಚೀಸ್ ಹಾಕೊಂಡು ತಿನ್ನೋಕೆ ನಮ್ಮ ಹತ್ರ ಏನೂ ಇಲ್ಲ, ಇದ್ರಲ್ಲಿ ಬೇರೆ ನೀವು ಇದು ಬೇರೆನಾ ಅಂತ ಹೇಳ್ತಿದ್ರಿ. ನಿಜವೇ ಗುರುದೃಷ್ಟಿ ಬಂದಿದೆ. 100% ಹೇಳ್ತಾನೆ. ಭಾಗ್ಯಾಧಿಪತಿ ಧನಸ್ಥಾನ, ಲಗ್ನಾಧಿಪತಿ ಧನಸ್ಥಾನ. ಆಮೇಲೆ ಇನ್ನೊಂದು ವಿಚಿತ್ರ ನಡೆಯುತ್ತೆ ನಿಮಗೆ. ಈ ಒಂದು ಅಕ್ಟೋಬರ್ಗೆ ಗುರು ನಿಮ್ಗೆ 7ನೇ ಮನೆಗೆ ಬರ್ತಾನೆ. ಈ 70 ದಿನ ಮಳೆಗಾಲವೇ. 70 ದಿನದ ನಂತರ ಗುರುಗಳೇ ತಮಾಷೆ ಗೊತ್ತಾ? 6ನೇ ಮನೆಗೆ ಗುರು ಹೋದ್ರೆ ಗುರು ಹೊರಟೋಯ್ತು ಅಂತ ಖಂಡಿತ ಇಲ್ಲ. ಗುರು ಸಾರದಿಂದ ತನ್ನ ಮನೆಯನ್ನೇ ಗುರು ನೋಡುವುದರಿಂದ ವಿಪರೀತ ಧನ, ವಿಪರೀತ ಖರ್ಚು. ಹೋಗಿ ಏನೇನೋ ಸಾಲ ಮಾಡ್ಕೊಂಡಿದ್ರಿ, ಮಗನ ಮದುವೆ, ಮಗಳ ಮದುವೆ, ಮನೆ ಕಟ್ಟೋದು, ಜಾಗ, ಕೋರ್ಟು, ಲೀಗಲ್ಲು ಎಲ್ಲ ಒಂದು ನಿಂತ್ಕೊಂಡಿತ್ತು ನೋಡಿ. ಅದು ಎಲ್ಲ ದುಡಿಯೋದೆ ಈ ವರ್ಷ ಸರಿ ದುಡಿತೀರಿ. ಕುಂಭರಾಶಿಯವ್ರಿಗೆ ಬರೋ ಅಷ್ಟು ದುಡ್ಡು, ಲಕ್ಷ್ಮಿ, ಆಟ ಓಟ ಪಾಠ ಎಲ್ಲ ನೋಡ್ತೀರಿ ನೀವು. ಎಲ್ಲ ಒಳ್ಳೊಳ್ಳೆ ವ್ಯಕ್ತಿಗಳ ಪರಿಚಯ ಆಗುತ್ತೆ. ತುಂಬ ದೊಡ್ಡ ವ್ಯಕ್ತಿಗಳ ಸಾಂಗತ್ಯ ಬರೆಯುತ್ತೆ. ಡಾಕ್ಟರ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಜೈಲರ್ ಆಗಿದ್ದೀರಾ, ಕುಂಭದಲ್ಲಿ ಹುಟ್ಟಿದವ್ರು ಅದೇ. ಒಂದು ಚಪ್ಪಲಿ ಹೊಲಿಯೋ ಜಾಗದಲ್ಲಿ ಇರಬೇಕು, ಇಲ್ಲ ಪ್ರಧಾನ ಅರ್ಚಕ ಆಗಿರ್ಬೇಕು. ಇದೇ ಇರೋದು. ಕುಂಭರಾಶಿಯವ್ರು ಸೆಂಟ್ರಲ್ ಇರೋ ಮಾತೆ ನಾನು ನೋಡೇ ಇಲ್ಲ. ಒಂದು ನಾರ್ಮಲ್ ಕಸ ಗುಡಿಸೋ ಕೆಲಸ ಆದ್ರೂ ಇರುತ್ತೆ ಅವ್ರಿಗೆ. ಆಫೀಸ್ ಬಾಯಿ, ಹೌಸ್ ಕೀಪಿಂಗ್ ಇಲ್ಲವೇ. ಗುರುಗಳಿಗೆ ಗುರು ಜಗದ್ಗುರು ನೋಡಿದ್ದಾನೆ. ಕುಂಭ ಲಗ್ನಕ್ಕೆ ಮಳೆಗಾಲ ಮಕ್ಕಳ.
ದೇವರು ಬಂದರೂ ಕೂಡ ತಡೆಯಲಾರ ಅಂಥದೊಂದು ಹೆಸರು, ಕೀರ್ತಿ, ಪ್ರತಿಷ್ಠೆ. ಬಟ್ ಗುರು 6ನೇ ಮನೆ, ಇನ್ನೊಂದು ಸಾಲಕ್ಕೂ ಕಮಿಟ್ಮೆಂಟ್ಗೂ ಏನೋ ಒಂದು ಮಾಡಿಸ್ತಾರೆ ಮನೇಲಿ, ಒಂದು ಶುಭ ಕಾರ್ಯಕ್ಕೆ. ಮಕ್ಕಳು ನಿಮ್ಮಿಂದ ದೂರ ಹೋಗುವಂಥ ಪ್ರಸಂಗ, ದೂರದಲ್ಲಿ ಓದು, ದೂರದಲ್ಲಿ ಕೆಲಸ, ದೂರದಲ್ಲಿ ಜೀವನ, ಅದೊಂದು ಚೂರು ಮಗ 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 ನಿಮಗೆ ಮಕ್ಕಳೇ ನೋವು. ಪಂಚಮಾಧಿಪತಿ ಬುಧ, ಅಷ್ಟಮಾಧಿಪತಿಯು ಬುಧ, ಅವನೇ ಬಂದು ಕೂತಿರೋದ್ರಿಂದ ಮಕ್ಕಳ ಬಗ್ಗೆ ತಲೆಗೆ, ನನ್ನ ಮಗುಗೆ ಹಿಂಗೆ ಮಾಡಿಲ್ವೇ, ನನ್ನ ಮಕ್ಳಿಗೆ ಹಿಂಗೆ ಮಾಡಿಲ್ವೇ. ನಿಮ್ಮ ಮಕ್ಕಳನ್ನ ಪ್ರೀತಿಸೋದು ಹೇಗೆ, ಮಕ್ಕಳಲ್ಲ ಮೊಮ್ಮಕ್ಕಳಲ್ಲ ಅವ್ರ ಮಕ್ಕಳನ್ನು ಕೂಡ ಪ್ರೀತಿಸೋದು ಹೇಗೆ ಅಂತ ಏನಾದರೂ ಒಂದು 4 ತಲೆಮಾರಿಗೆ ದುಡ್ಡು ಎತ್ತಿಡೋದು ಹೇಗೆ ಅಂತ ತಿಳ್ಕೋಬೇಕು ಅಂದರೆ ಕುಂಭರಾಶಿಯವ್ರ ಪಕ್ಕದಲ್ಲಿ ಕುತ್ಕೊಳ್ಳಿ. ಅಬ್ಬರಾಮಚಂದ್ರ 88 ನಮ್ಮ ಅಜ್ಜಿ, ಕುಂಭ ಲಗ್ನವೇ. ಏನೋಪ್ಪ ಅವಳ ಮದುವೆ ಒಂದು ನೋಡ್ಬಿಟ್ಟು ಕೈಯಲ್ಲಿ ಒಂದು ಉಂಗುರ ಹಾಕ್ಬಿಡ್ಬೇಕು ಅವಳ ಮಗುಗೆ ಅಂತ ನಿನ್ನ ಹತ್ರ ಕಲಿಬೇಕು ಅಂದೆ. ಯಾರಿಗ್ ಗೊತ್ತಾ, ಮರಿಮೊಮ್ಮಗಳ ಮದುವೆ ಮಾಡಿ ಅವಳ ಹೊಟ್ಟೆಲಿ ಹುಟ್ಟೋ ಮಗುಗೆ ಉಂಗುರ ಹಾಕಬೇಕಂತೆ ನಮ್ಮ ಅಜ್ಜಿಗೆ. ಇನ್ನೂ ಏನು ಕಾಯ್ತಿದ್ಯಾ ನಿನ್ಗಿನ್ನ? ಇನ್ನೂ ಒಂದು ಕಡಿಮೆ ಅಂದ್ರೆ 25 ವರ್ಷ ಹೊಡಿತಾನ ಸಿಲ್ವರ್ ಜೂಬ್ಲಿ. ಇವಾಗ ದೇವ್ರು ಕೊಟ್ಟಿರೋ ಆಯುಷ್ನ ಬೇಡ ಅಂತಾರೆ. ಕುಂಭರಾಶಿಯವರ ಆಸೆ ನೀವು ಬಿಡೋದೇ ಇಲ್ಲ, ಅದಕ್ಕೆ ಅವ್ರಿಗೆ ಜಾಸ್ತಿ ನಿರಾಸೆ ಇಡೋದು. ನಿಮ್ಮಷ್ಟು ಆಸೆ ಪಡೋರು ಸೋಲಲ್ಲೂ ಸುಖವನ್ನು ಹುಡುಕೋ ಏಕೈಕ ರಾಶಿ. ನೋಡಿ ಅಳ್ತಾ ಇರ್ತಾರೆ, ತಟ್ಟೆಲ್ಲಿ ಹಾಕೊಂಡು ತಿಂತಾ ಇರೋದನ್ನ ನೋಡೋದಂದ್ರೆ ನೀವು ಕುಂಭರಾಶಿನೇ. ಬೈತಾ ಇರ್ತಾರೆ, ತಿಂತಾ ಇರ್ತಾರೆ. ಶಿವ ನಿದ್ದೆ ಮಾಡೋದು ಹೆಂಗೆ, ಊಟ ಮಾಡೋದು ಹೆಂಗೆ, ಎಂತ ಕಷ್ಟ ಬಂದರು. ಹೌದಾ? ಆಮೇಲೆ ಇವನು ಒಂದ್ಸಲ ಹಂಗೆ ಕೂತಿರ್ತಾರೆ, ಮನೆ ರೈಡು ಸರ್ ಮನೆ ಸೀಜ್ ಆಗ್ತಿದ್ದೆ. ಹೌದಾ ಸರ್, ಮನೆ ಮುಂದ್ಗಡೆ ಗಾಡಿ ಆಯ್ತು. ಹೌದಾ, ಆಯ್ತು. ಹಿಂಗೆ ಅಷ್ಟು ತಣ್ಣಗೆ ಕೂತ್ಕೊಳ್ಳೋ ಒಂದು ಶಕ್ತಿ ಪರಮಾತ್ಮನ, ಸತ್ಯವಾಗ್ಲೂ ಹೇಳ್ತೇನೆ, ಕುಂಭರಾಶಿ ಕುಂಭ ಲಗ್ನದವ್ರಿಗೆ ಕೊಟ್ಟಿರೋದು. ಅದಕ್ಕೆ ಅವರು ದೆವ್ವ ಹಿಡಿದವರು ಅಂತ ನಾನು ಹೇಳ್ತೇನೆ. 3 ದೆವ್ವ ಹಿಡ್ಕೊಂಡಿದೆ ನಿಮ್ಗೀಗ. ಆರೋಗ್ಯ ನೋಡ್ಕೊಂಡು 100% ನಿಮ್ಗೆ ಒಂದು ಕುತ್ತಿಗೆ ನೋವು ಇಲ್ಲ ಸೊಂಟ ನೋವು ಕುಡ್ತಾ ಇರೋರಿಗೆ ಸರಿ ಕುಡಿಸುತ್ತೆ, ತಿನ್ನೋರಿಗೆ ಸರಿ ತಿನ್ಸುತ್ತೆ, ದೇಹಭಾರ ಬಂದ್ಬಿಡುತ್ತೆ. ಹೊಟ್ಟೆ ನೋಡ್ಕೊಳ್ಳಿ, ಸೊಂಟ ನೋಡ್ಕೊಳ್ಳಿ, ಶುಗರ್ ಸ್ವಲ್ಪ ನೋಡ್ಕೊಳ್ಳಿ, ಮಂಡಿ ನೋವು, ಮೂಳೆಗಳ ನೋವು, ನರ್ವಸ್ ಪ್ರಾಬ್ಲಮ್, ಸರಿ ಎಕ್ಸಸೈಸ್ ಇಡಬೇಕು, ಅಭ್ಯಂಗ ಸ್ನಾನ ಮಾಡಬೇಕು, ಬಾಯಿ ನೋಡ್ಕೊಳ್ಳಿ, ಗ್ಯಾರಂಟಿ ಒಂದು ಅಲ್ಲಿಗೆ ಪಂಚ್ ಹೊಡ್ಸ್ಕೊತೀರಿ. ಇವುಗಳಿರ್ತಕ್ಕಂಥ ಒಂದು ಭಾವ. ಕಷ್ಟಪಟ್ಟು ಒಂದು ಭೂಮಿದೊಂದು ತಿಣಕಲಾಡ್ತಿದ್ದೀರಿ, ಒಂದು ಇದೆ ಒಂದು ದೇವಿಗೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಆಲಯ ನಿರ್ಮಾಣ, NGO, ಟ್ರಸ್ಟು, ದೇವಸ್ಥಾನ, ಮಾಂಗಲ್ಯ ಧಾರಣ, ಗುರುಗಳಾಗಿದ್ದೀರಿ, ಟೀಚರ್ ಆಗಿದ್ದೀರಿ, ಭರತನಾಟ್ಯ, ಚಿತ್ರಕಲೆ, ಮ್ಯೂಸಿಕ್ಕು, ಇವುಗಳಲ್ಲಿರ್ತಕ್ಕಂಥವ್ರಿಗೆ ಅದ್ಭುತ ಪುಸ್ತಕ, ಮುದ್ರಣ, ಸ್ಟೇಷನರಿ, ಬರವಣಿಗೆ, ಲೇಖನ, ಸಂಕಲನ, ಚಿತ್ರಕಲಾ, ಅಲ್ಲೊಂದು ಬಾಧೆಯ ಬುಧ ವಕ್ರನಾಗಿ ಕುಜನ್ ಜೊತೆ ಕೂತಿರೋದ್ರಿಂದ ಏರಿಗೆ ಇಳಿಸೋಲ್ಲ, ಇದಕ್ಕೆ ಇಳಿಸೋಲ್ಲ. ಯು ಹ್ಯಾವ್ ಟು ಚೇಂಜ್ ದಿ ಪ್ಯಾಟರ್ನ್. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ ಚೆನ್ನಾಗಿದೆ. ಆಮೇಲೆ ಮಗುವಾಗುವ ಯೋಗವಿದೆ, ಭೂಮಿ ಪಡೆಯುವ ಯೋಗವಿದೆ, ಪ್ರೀತಿ ಸಿಗುವ ಯೋಗವಿದೆ. ಗಂಡು ಮಕ್ಕಳಿದ್ದರೆ ಒಳ್ಳೆ ಅಭಿವೃದ್ಧಿ. ಅವರು ನಿಮಗಿಂತಲೂ ಬುದ್ಧಿವಂತರಾಗಿರ್ತಾರೆ, ನೀವು ಸೇರು ಅವರು ಸೇರಾಗಿರ್ತಾರೆ. ಕುಂಭರಾಶಿಗೆ ದೇವರು ಕೊಟ್ಟಿರುವ ವರವೊಂದು ನಿಮ್ಮನ್ನ ಕಾಪಾಡತಕ್ಕಂಥದ್ದಾಗುತ್ತೆ. ಆಕಸ್ಮಿಕವಾಗಿ ದೈವ ದರ್ಶನಗಳು, ಭೂಮಿ, ಮನೆ, ಹೊಲ, ತೋಟ, ಗದ್ದೆ, ತೋಟಗಾರಿಕೆ, ಹೈನುಗಾರಿಕೆ, ವೈನು, ಲಿಕ್ಕರು, ಮೆಷಿನರಿ, ಟ್ರಾನ್ಸ್ಪೋರ್ಟೇಷನ್, ದೊಡ್ಡ ದೊಡ್ಡ ಗಾಡಿಗಳು, ಬಂಗಾರ, ಬೆಳ್ಳಿ, ಆಭರಣ, ವಸ್ತ್ರಾಲಂಕಾರ, ಇಂಟೀರಿಯರ್, ಇವುಗಳಿಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ಅದ್ಭುತ ಪ್ರಗತಿ. ದಿಢೀರ್ ಲಾಭ ಬರತಕ್ಕಂಥ ಶೇರ್ ಮಾರ್ಕೆಟು, ಟ್ರೇಡ್ ಮಾರ್ಕೆಟಿಂಗು, ಟ್ರೇಡಿಂಗು, ಇನ್ನೊಂದು ಖಂಡಿತ ನಿಮ್ಮನ್ನ ಬುದ್ಧಿ ಕೆಡಿಸ್ಲಿಕ್ಕೆ ಬರ್ತಕ್ಕಂಥದ್ದು ಬರುತ್ತೆ. ಹೋಗಲೇಬೇಡಿ. ಅದೊಂದು ನೋಡ್ಕೊಂಡು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು ಅದ್ಭುತವಾದ ಪ್ರಗತಿ. ಈ ಒಂದು ಗೌರ್ಮೆಂಟ್ ಕೆಲಸಗಳಲ್ಲಿ, ಗೌರ್ಮೆಂಟ್ ಟೆಂಡರ್ಗಳಲ್ಲಿ, ರೋಡ್ ಹಾಕೋದು, ಕಾರ್ಪೊರೇಟರ್ ಕೆಲಸಗಳು, ಮೆಷಿನರಿ ಕೆಲಸಗಳು, ಈ ಒಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕ್ಯಾಂಟೀನ್ ನಡೆಸ್ತಕ್ಕಂಥದ್ದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಲೇಬರ್ ಮ್ಯಾನೇಜ್ಮೆಂಟ್ ಸಪ್ಲೈ ಮಾಡ್ತಕ್ಕಂಥದ್ದು, ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಜೈಲರ್ ಸಿಸ್ಟಮ್ ಇದ್ದೀರಾ, ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಪಿಸ್ತೂಲ ಡಾಕ್ಟರ್ ಆಗಿದ್ದೀರಾ, ಬ್ಲಡ್ ಬರತಕ್ಕಂಥ ಇದು ಆಪರೇಷನ್ ಮಾಡತಕ್ಕಂಥ ಡಾಕ್ಟರ್ಗಳು, ದಂಡಾಧಿಕಾರಿ ಆಗಿರ್ತಕ್ಕಂಥ ಅಧಿಕಾರಿಗಳು, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವರ್ಷ. ಏನಂದ್ರೆ
ದುಡಿಯೋದು, ಖರ್ಚಿಗೆ ತಗೊಂಡು ಹೋಗಿ ಇಡೋದು, ಸಾಲ ತೀರಿಸಲು ನಿಲ್ಲಿಸುತ್ತೆ. ಬಟ್ ಅಕ್ಟೋಬರ್ ಮೇಲೆ ಅಗೇನ್ ಯು ವಿಲ್ ಪಿಕಪ್. ಜೂನ್ವರೆಗೂ ಬಂಗಾರದ ಬೆಳೆ. ಜೂನಿಂದ ದುಡ್ಡು ಸಿಕ್ಕಾಬಟ್ಟೆ ಬರುತ್ತೆ. ಬಟ್ ಮಾಡಿ ಇಟ್ಕೊಬಿಟ್ಟಿದ್ದೀರಿ, ಮಗಳ ಮದುವೆ, ಇನ್ನೊಂದು ಕಾಲೇಜ್ ಫೀಸು, ಸ್ಕೂಲ್ ಫೀಸು, ಊರವ್ರದೆಲ್ಲ ಉಸಾಬರಿ ತನ್ನ ತಟ್ಟೆಲಿ ಇಟ್ಕೊಳ್ಳೋರು ಅಂದ್ರೆ ಕುಂಭರಾಶಿಯನ್ನು ಕಲಿಬೇಕು. ಕುಂಭ ಲಗ್ನದವ್ರನ್ನ ನಿಜವಾಗ್ಲೂ ನಿಮ್ಮನ್ನ ಎಲ್ಲರೂ ಸ್ವಾರ್ಥಿ ಅಂತ ನೀವು ಬರೋದೇ ಇಲ್ಲ. ಊರವ್ರದೆಲ್ಲ ನೀವು ಮಾಡ್ತೀರಿ. ಅನ್ನಪೂರ್ಣೇಶ್ವರಿ ಜಾತಕ ನಿಮ್ಮದು. ಸೊ ಅದಕ್ಕೇನು ಮಾಡಿ, ಹೋದಾಗೆಲ್ಲ ಕ್ಷೇತ್ರಕ್ಕೆ ಯಾರಾದರೂ ಒಂದು 11 ಜನಕ್ಕೆ ಒಂದು 100, 1001 ಅಂತ ಅನ್ನಪೂರ್ಣ ದಾನ ಅಂತ ಮಾಡ್ತಾ ಬನ್ನಿ. ನಿಮ್ಮನ್ನು ಕಾಪಾಡುತ್ತೆ. ಯಾಕಂದ್ರೆ 3 ರಾಹು ಇರೋದ್ರಿಂದ ನಿಮ್ಮ ಬರ್ಡೇ, ಪತ್ನಿಯ ಬರ್ಡೇ, ಪತಿಯ ಬರ್ಡೇ, ಮಕ್ಕಳ ಬರ್ಡೇ, ಹಿರಿಯರ ಬರ್ಡೇ, ಆನಿವರ್ಸರಿ ಇಂಥ ದಿನಗಳಲ್ಲಿ ವೃದ್ಧಾಶ್ರಮ, ಅನಾಥಾಶ್ರಮ, ಭಿಕ್ಷುಕರು ಇಂಥವ್ರಿಗೆ ಹೋಗ್ಬಿಟ್ಟು ಒಂದು 5 ಜನಕ್ಕೆ ಊಟ ಕೊಟ್ಟುಬಿಡಿ, ಅಲ್ಲಿ ಕೊಟ್ಬಿಡಿ, ಇಲ್ಲ ಮಾಡ್ಕೊಂಡು ಹೋಗಿ ಹಂಚಿ. ಹುಳಿ ಪದಾರ್ಥಗಳಿಂದ ದೂರವಿರಿ, ಹುಳಿ ವ್ಯಕ್ತಿಗಳಿಂದ ದೂರವಿರಿ, ನಿಮ್ಮನ್ನು ಪ್ರಚೋದನೆ ಮಾಡೋ ವ್ಯಕ್ತಿಗಳಿಂದ ದೂರವಿರಿ, ಗಾಳಿ ಮಾತುಗಳಿಂದ ದೂರವಿರಿ. ಸರ್ ಇದ್ರಲ್ಲಿ ಹಾಕೋಣ, ಅದ್ರಲ್ಲಿ ಹೊಸದು ಏನು ಮಾಡಕ್ ಹೋಗ್ಬೇಡಿ, ಗೊತ್ತಿರೋದು ಮಾತ್ರ ಮಾಡಿ. ಗೊತ್ತಿರೋದ್ರಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದೊಂದೇ ಭಾರಗಳನ್ನ ಬಿಡಿಸ್ಕೊಳ್ತಕ್ಕಂಥ ಯೋಗ. ಆಮೇಲೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಒಂದು ಪ್ರಣಯ ಪ್ರೀತಿ ಇದು ಉಂಟು, ಮದುವೆ ಆಗೋ ಯೋಗ ಉಂಟು, ಮಗುವಾಗೋ ಯೋಗ ಇದಾದ್ಮೇಲೆ ಮದುವೆ ಆಗ್ಬೇಕಲ್ವಾ, ಅದು ಉಂಟು. 2ನೇ ಮದುವೆ, 2ನೇ ಬದುಕು, 2ನೇ ಜೀವನದ ಯೋಗ ಇರತಕ್ಕಂಥವ್ರಿಗೆ ಯೋಗ ಉಂಟು, ಯೋಚಿಸ್ಬೇಡಿ. ಇನ್ನು ವಿಶೇಷವಾಗಿ ಮೀನರಾಶಿ,